ಸೊಸೆಗೆ ಸರ್ಪ್ರೈಸ್ ಕೊಡಕ್ಕೋಸ್ಕರ ಹೋಗ್ತಾ ಇದ್ದಾರೆ ಸರ್. ಹೆಚ್ಚಿನ ಬಾಡಲಿ ಕೊಡಕ್ಕೆ ಹುಡುಗಿ ಹುಡುಗಿ ರಪ್ಪ ಹಾಯ್ ಮಾಡಪ್ಪ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಾಲಿನಿ ಮತ್ತು ರಾಜ್. ಒಂದು ಬೆಚ್ಚನೆಗೂಡಿರಲು ಬೆಚ್ಚಕ್ಕೆಷ್ಟು ಹೊನ್ನಿರಲು ಇಚ್ಛೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಗೈಸ್ ನಿಮಗೆಲ್ಲ ಏನಂದರೆ ಇವತ್ತು ಶೂಟಿಂಗಿಗೆ ಹೊರಗಡೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಮ್ಮ ಮನೆಯವರೆಲ್ಲ ಆಲ್ರೆಡಿ ಹೋಗಿದ್ದಾರೆ, ಅಂದರೆ ನನ್ನ ಟೀಮ್ ಎಲ್ಲ ಆಲ್ರೆಡಿ ಹೋಗಿದ್ದಾರೆ. ಮಂಜು ಮತ್ತು ಸಣ್ಣಮ್ಮನು ಇಬ್ಬರು ಕೂಡ ಮಂಜು ಅನ್ನೋದು ಗೊತ್ತಿಲ್ಲ, ಸಣ್ಣಮ್ಮನು ಇಬ್ಬರು ಕೂಡ ಹೋಗಿದ್ದಾರೆ. ಇವಾಗ ನಮ್ಮಪ್ಪ ನನ್ನ ಜೊತೆ ಬರ್ತಾಯಿದ್ದಾರೆ ಸರ್ಪ್ರೈಸಾಗಿ, ಯಾರಿಗೂ ಗೊತ್ತಿಲ್ಲ. ಮತ್ತು ನಮ್ಮ ಅಪ್ಪನೂ ಬರ್ತಾಯಿದ್ದಾರೆ. ಅಪ್ಪ ಹಾಯ್ ಮಾಡಪ್ಪ. ರೀತುನೇ ಹಾಕ್ತೀನಿ ನೋಡು. ಕುಂಕುಮ ಹೆಂಗಮ್ಮ ಇಟ್ಕೊಳ್ಳಿ? ಅಪ್ಪಂಗೆ ಹೇಳ್ತಾ ಇದ್ದೀನಿ. ಅಪ್ಪಂಗ ಅಮ್ಮ ಇದು ಏನೋ ಹೋಗ್ಬಿಟ್ಟು ಬರ್ತೀವಿ. ಹೋಗಿ ಬನ್ನಿ, ಚೆನ್ನಾಗಿ ಎಂಜಾಯ್ ಮಾಡಿ. ಆಮೇಲೆ ಹೆಂಗ್ ಶೂಟಿಂಗ್ ಬಗ್ಗೆ ಏನು ಹೇಳ್ತೀಯ ಅಮ್ಮ? ಚೆನ್ನಾಗಿ ಮಾಡು, ಇಲ್ಲ ಹೇಳ್ಕೊಡಿ. ಚಕ ಚಕ ಅಂತ ಸೂಪರ್ ಆಗಿ ಕಾಣಿಸ್ಬೇಕು. ನಮ್ಮ ಮಾಲುನೇ ವಿಲನ್, ನಾನೇ ಹೀರೋ. ಅಲ್ಲಿ ನೋಡಿ ನಾನಂತೇಳಿ ಹೀರೋಯಿನ್ನು ನಮ್ಮ ಮಮ್ಮಿ ಅಂತೆ, ನಮ್ಮ ಅಪ್ಪ ಅವ್ರ ಮಮ್ಮಿ. ಶರಣ ಹೇಳ್ತಿದ್ದಪ್ಪ ಏನಂತ? ಹೀರೋಯಿನ್ ಆಕ್ಟಿಂಗ್ ಇದೆ ಬನ್ನಿ ಮಾಡಿ ಅಂತ. ಮೊಟ್ಟೆ ತಿಂದು ಮಮ್ಮಿ ಫಸ್ಟ್ ಹೀರೋನ್ ಹಾಕಿ ಮೊಟ್ಟೆ ತಿನ್ಬೇಕು, ಕಾಣಬೇಕಮ್ಮ. ಗಾಯ್ಸ್ ಇವಾಗ ಹೊರಡ್ತಾ ಇದೀವಿ, ನಾನು ನಮ್ಮ ಅಪ್ಪ ಇಬ್ರು ಹೋಗ್ತಾ ಇದೀವಿ. ಏನಂತಂದ್ರೆ ನಮ್ಮ ಅಪ್ಪ ಗಾಯ್ಸ್ ನನ್ನ ಜೊತೆ ಬರ್ಬೇಕು ಅಂತ ಬರ್ತಾ ಇಲ್ಲ, ಅವ್ರ ಸೊಸೆಗೆ ಸರ್ಪ್ರೈಸ್ ಕೊಡಕ್ಕೋಸ್ಕರ ಹೋಗ್ತಾ ಇದಾರೆ. ಸಸ್ಪೆನ್ಸ್ ಅವ್ರಿಗೆ ಗೊತ್ತಿಲ್ಲ. ರಾತ್ರಿ ಹೋಗಕ್ ನಿಂತಿದ್ರು, ನಾವು ಬೈದಿದ್ದಕ್ಕೆ ಮಳೆ ಬೇರೆ ಬರ್ತಿತ್ತು. ಅಷ್ಟೊತ್ತಲ್ಲಿ ಹೋಗಿ ನಿನ್ನ ಯಾರು ಕರ್ಕೋತಾರೆ ಅಂತ ರಾತ್ರಿ ಗೈಸ್ ಇವಾಗ ಹೋಗ್ತಾ ಇದೀವಿ. ಅದಕ್ಕೆ ರಾತ್ರಿನೇ ಸಣ್ಣ ಫೋನ್ ಮಾಡಿದ್ಲು, ಬರ್ತೀನಿ ಅಂತ ಹೇಳಿದ್ರು ನಮ್ಮಪ್ಪ. ಅದಕ್ಕೆ ಇವಾಗ ಹೋಗ್ತಾ ಇದೀವಿ. ಸಣ್ಣಗೆ ಗೊತ್ತಿಲ್ಲ ನಮ್ಮ ಅಪ್ಪ ಬರ್ತಾರೆ ಅಂತ. ನೋಡೋಣ ಬನ್ನಿ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಎಲ್ಲ ಆದಷ್ಟು ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇವಾಗ ನಾನು ನಮ್ಮ ಅಪ್ಪ ಹೊರಡ್ತಾ ಇದ್ದೀವಿ. ಬನ್ನಿ ಗಾಯ್ಸ್ ನೀವು ನಮ್ಮ ಜೊತೆ. ನೋಡಿ ಗಾಯ್ಸ್ ನಮ್ಮಮ್ಮ ಬೈತಾವ್ರೆ. ಏನಮ್ಮ ಏನೋ ಬೈತಾ ಇದೆಯಾ? ಹೇಳಿದ ಮಾತೇ ಕೇಳಲ್ಲ, ವಾದ ಮಾಡ್ತೀನಿ ಜಾಸ್ತಿ. ಆಮೇಲೆ ನಿಂಗೆ ಹೇಳಲ್ಲ ಅಂತ ಬೇರೆ ಹೇಳೋದು. ಇವಾಗ ಹೊರಡ್ತಾ ಇದ್ದೀವಿ ನಾನು ನಮ್ಮಪ್ಪ. ಅಪ್ಪನ ಗಾಡಿ ಇವತ್ತು ಹೋಗೋದು. ಬನ್ನಿ ಹೋಗೋಣ. ಹುಡುಗಿ ಹುಡುಗಿ ನಮ್ಮ ಅಮ್ಮಂಗೋಸ್ಕರ ಹಾಡು ಡೆಡಿಕೇಟ್ ಮಾಡ್ತಾವ್ರೆ. ಟೂ ವೀಲರ್ ತಂದ್ರೆ ಏನು ಮಂಜು ಗಾಡಿ ತತ್ತಾರೆ ಅನ್ಸುತ್ತೆ. 3 ಜನ ಹೋಗ್ಬೋದಲ್ಲ ಅದರಲ್ಲಿ. ಏನಕ್ಕೆ ತಲೆ ಕೆಡ್ಸ್ಕೋತೀಯ? ಒಳಗಡೆ ತಾನೆ ರೋಡ್ ತಗೊಳ್ಳೋಣ ಅಂತ ಬಂದೆ. ಮುದ್ದು ಮನೆ ಎಲ್ಲಿದ್ಯಾ? ಮುದ್ದು ಹೆಲ್ಮೆಟ್ ಇದೆಯಾ ಮಗನೆ? ಹೊರಡ್ತಾ ಇದ್ದೀನಿ ಚನ್ನಪಟ್ಟಣಕ್ಕೆ. ಬಾಯ್ ಹೇಳು ಅಮ್ಮಂಗೆ, ಆಲ್ ದಿ ಬೆಸ್ಟ್. ಅಪ್ಪ ನಾನು ಮನೆ ಬಿಡಬೇಕಾದ್ರೆ ಟ್ರೈನಲ್ಲಿ ಹೋಗೋಣ ಅಂತಲೇ ಅಂದ್ಕೊಂಡಿದ್ವಿ. ಆಮೇಲೆ ಅಪ್ಪ ಅಂದರು ಬೇಡ 2 ವೀಲರಲ್ಲೇ ಹೋಗ್ಬಿಡೋಣ, ನಾನು ವಾಪಸ್ ಹಂಗೆ ಬಂದುಬಿಡ್ತೀನಿ ಬಿಟ್ಬಿಟ್ಟು ಅಂತ ಹೇಳಿದ್ರು. ಸಣ್ಣಗೋಸ್ಕರ ನಮ್ಮಪ್ಪ ಸಣ್ಣಗೆ ಸರ್ಪ್ರೈಸ್ ಕೊಡೋಣ ಅಂತೇಳಿ ಚನ್ನಪಟ್ಟಣಕ್ಕೆ ಹೊರಟ್ವಿ ನಾವೆಲ್ಲ. 2 ವೀಲರಲ್ಲೇ ಹೋದ್ವಿ ಗೈಸ್. ತುಂಬ ಚೆನ್ನಾಗಿತ್ತು. ನಮ್ಮ ಅಪ್ಪನ ಜೊತೆ ಎಲ್ಲೂ ಹೋಗಿರಲಿಲ್ಲ, ಫಸ್ಟ್ ರೈಡ್ ಅನಿಸುತ್ತೆ ನಮ್ಮ ಅಪ್ಪನ ಜೊತೆ ನಾನು ಹೋಗಿದ್ದು. ತುಂಬ ಚೆನ್ನಾಗಿತ್ತು. ಬಂದ್ವಿ, ಇನ್ನು 10 ಕಿಲೋಮೀಟ್ರ್ ಇದೆ. ಹತ್ರ ಇದ್ದೀವಿ. ಅಪ್ಪ ಅಲ್ಲಿ ಶರಣ ಮನೆ ಹೋದಾಗ ಒಂದ್ಸಲ ಫೋನ್ ಮಾಡೋಣ ಸಣ್ಣಗೆ, ಆಗ್ತಿದ್ದಾಳ ಏನು ಅಂತ. ಅವಳು ಅಲ್ಲೇ ಇದ್ದೀನಿ, ಒಂದು 10 ನಿಮಿಷ ಬಿಡ್ತೀನಿ ಅಂತ ಅಂತು. ಫೋನ್ ಮಾಡಿಬಿಟ್ಟು ಹೋಗೋಣ. ಅಲ್ಲೊಳಗೆ ಲೊಕೇಶನಲ್ಲಿ ಬಂದು ಸಣ್ಣ ಮನೆ ಹತ್ರನೇ ಇದ್ದಾಳಂತೆ. ನೋಡೋಣ ಏನು ಮಾಡ್ತಿದ್ದಾನೆ ಅಂತ. ನಮ್ಮಪ್ಪ ಬಂದವರು ಅವಳಿಗೆ ಸರ್ಪ್ರೈಸ್ ಕೊಡಕ್ಕೆ ಗೊತ್ತಿಲ್ಲ. ಕೃಷ್ಣ ಅವರಮ್ಮ. ಹಾಯ್ ಆಂಟಿ. ಹಾಯ್ ಕೃಷ್ಣ. ತುಂಬಾ ಸರ್ಪ್ರೈಸ್ ಆಗಿದೆ. ಬಾಯ್ಲಿ ನಿಂಗೇನೋ ಒಂದು ಸರ್ಪ್ರೈಸ್ ಐತೆ. Continue for 6 kilometers.
ಇಲ್ಲ ನೋಡಿಲಿ ನಿನಗೆ ಸರ್ಪ್ರೈಸ್ ಕೊಡಕ್ಕೆ. ಖುಷಿ ಆಯ್ತು. ಏನ್ ಕಳ್ರು ಸುಳ್ಳು ಹೇಳಿದ್ರಲ್ಲ. ಆಟೋದಲ್ಲೇ ಬಂದಿದ್ರಾ? ಇಲ್ಲ, 2 ವೀಲರಲ್ಲಿ. ಹಾ, 2 ವೀಲರಲ್ಲಿ ಬಂದಿದ್ದ. ಅಷ್ಟು ಅಪ್ಪ ನಿಂಗೆ ಹೇಳಿದ್ರಂತಲ್ಲ ಬರ್ತೀನಿ ಅಂತ. ಅಯ್ಯೋ ಅಪ್ಪ, ಮಳೆಯಲ್ಲಿ ಬಿಡ್ಲಿಲ್ಲ ಅವರು. ಇಲ್ಲಾಂದ್ರೆ ಪಕ್ಕ ಬರ್ತಿದ್ರಾ? ಹಾ, ಹೌದಾ? ಎಲ್ಲ ಹೇಳ್ಬಿಟ್ಟವ್ರೆ. ಹೌದಾ? ಯಾಕೆ? ಹೆಂಗಿತ್ತು ಸರ್ಪ್ರೈಸ್? ಅಯ್ಯೋ ಖುಷಿ ಆಯ್ತು. ಅನ್ಎಕ್ಸ್ಪೆಕ್ಟೆಡ್. ಅಪ್ಪ ಬರ್ತಾರೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಸುಳ್ಳು ಹೇಳ್ತಾರಲ್ವಾ, ಜಾಸ್ತಿ ಡವ್ ಮಾಡ್ತಾರಲ್ಲ. ಗೊತ್ತಾಯ್ತು. ನಾನು ಸಣ್ಣಕ್ಕೆ ಕೇಳ್ಕೊಂಡೇ ಬಂದೆ. ಆ ಲೊಕೇಶನ್ ಕಳ್ಸ್ಕೊಂಡಿದ್ದೆ ಸ್ಕೂಲ್ದು. ಕಳಿಸ್ಕೊಂಡು ಸಣ್ಣನ ಕೇಳಿದೆ, ಸಣ್ಣ ಎಲ್ಲಿದ್ಯಾ ನೀನು ಅಂತ. ಇಲ್ಲಿ ಬಂದಿದ್ದ ತಕ್ಷಣ ಆ ಲೊಕೇಶನ್ಗೆ ಹೋಯ್ತಾ ಇದ್ವಿ ನಾನು ಅಪ್ಪ. ಆಮೇಲೆ ಫೋನ್ ಮಾಡಿದೆ, ಇನ್ನು 10 ನಿಮಿಷ ಅಂದಲ್ಲ ನೀನು, ಚೂರಿಗೆ ಬೇರೆ ಲೊಕೇಶನ್ ಕಳ್ಸೋಕೆ ಹೇಳಿದ್ದಲ್ಲ, ಪಕ್ಕ ಇಲ್ಲಿರ್ತೀಯ ಅಂತ ಅನ್ಕೊಂಡೆ ಫೋನ್ ಮಾಡಿದೆ. ಸಡನ್ ಆಗಿ ಶಾಕ್. ಗೈಸ್, ಇವಾಗ ಎಲ್ಲರೂ ಶೂಟಿಂಗ್ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. 36 ಕಿಲೋಮೀಟರ್ ಐತಿ. ಬನ್ನಿ, ನೀವು ಹೋಗೋಣ. ಇದು ಶರಣ್ ಅವ್ರ ಮನೆ. ಇವಾಗ ಅವರು ಆಟೋಲ್ಲಿ ಬರ್ತಿದ್ದಾರೆ, ನಾನು ಅಪ್ಪ ಗಾಡೀಲಿ ಹೋಗ್ತಾ ಇದ್ದೀವಿ ಲೊಕೇಶನ್ ಹತ್ರ. ನೋಡೋಣ ಅಲ್ಲಿ ಯಾರ್ಯಾರು ಇರ್ತಾರೋ ಒಂದ್ಸಲ ಎಲ್ಲರನ್ನೂ ತೋರಿಸಿ ಬ್ಲಾಗ್ನ ಎಂಡ್ ಮಾಡ್ತೀನಿ. ನೋಡ್ತಾ ಇರಿ. ಹೆಚ್ಚಿನ ಅಪ್ಪನ ಜೊತೆ 2 ವೀಲರು. ಹಾಯ್ ಶನ್ನ, ನಮ್ಮ ಡೈರೆಕ್ಟ್ರು. ಬಿಡು. ಹಾಯ್ ಧೀರಜ್. ಖಂಡಿತ ಖಂಡಿತ. ಏ ಡವ್ವು 2 ವೀಲರ್, ಬೆಂಗಳೂರಿಂದ 2 ವೀಲರಲ್ಲೇ ಬಂದ್ವಿ. ನೀವಿನ್ನೂ ಟಿಫನ್ ಯಾರು ಮಾಡಿಲ್ಲ. ಅದಕ್ಕೆ ನಾನು ಮನೆಯಿಂದ ಟಿಫನ್ ಮಾಡದೆ ಬಂದೆ. ಕಳ್ಳನ ಮಗನೇ. ಗೈಸ್ ನೋಡಿ, ಇವಾಗ ತಾನೇ ನಮ್ಮ ಧೀರ ಸಿಕ್ದ. ನಮ್ಮ ಅಕ್ಕನ ಚಾನಲ್ಗೆ ನೋಡಿದ್ರಲ್ಲ ಗೈಸ್ ಎಲ್ರು. ನಂದನಣ್ಣ ಹಾಯ್ ಮಾಡಿ. ನೋಡಿ ಗೈಸ್, ಎಲ್ಲರೂ ಇವಾಗ ಟಿಫನ್ ಮಾಡ್ತಿದ್ದಾರೆ. ಅಣ್ಣ ಬೆವರಲ್ಲಿ ಇಳಿಸ್ಬೇಕಲ್ವ ಎಲ್ರಿಗೂ. ಹೇಳ ಯಾಕೆ ಧೀರಜ್ದಾ ಆ ಥರನಾ? ಆಯ್ ಚುರಿ, ಹೆಂಗಿದೆ ಚುರಿ? ಎಷ್ಟು ದಿನ ಆಯ್ತು ನೀನು ನೋಡಿ? ಅವನದೊಂದು ರೆಗ್ಯುಲರ್ ಡೈಲಾಗ್ ಅದು. ಅವನು ನೋಡಿದಾಗೆಲ್ಲ ಅವನು ನನಗೆ ಹೇಳ್ತಾನೆ ಬಾಯ್ ಅಪ್ಪ, ಬಾಯ್ ಬಾಯ್. ನೀವೇನಿಲ್ಲಿ ಗಾಯ್ಸ್, ನಮ್ಮ ಅಪ್ಪ ಹೊರಟ್ರು. ಹೌದು, ಬೇಜಾರಾಗ್ತಿದ್ದಲ್ಲ ಪಾಪ. ನನಗೆ ಖುಷಿ ಆಗ್ತೈತೆ ಕೇಳು. ಮತ್ತೆ ಅಲ್ಲಿಂದ ಹೆಂಗ್ ಬಂದು ಇಲ್ಲೆಲ್ಲ ಹೆಂಗ್ ರೀಚ್ ಆಗ್ತೀನೋ ಅಂತ. ಸದ್ಯ ಹೆಂಗೋ ಅಪ್ಪ ಇರೋದ್ರಿಂದ. ಹೌದು. ಓಕೆ ಓಕೆ ಅಕ್ಕ. ಸಣ್ಣ ಬ್ಲಾಗಲ್ಲಿ ನನ್ನ ರಿಯಾಕ್ಷನು, ನಿಮ್ಮ ಬ್ಲಾಗಲ್ಲಿ ನಾನು. ಸರಿ, ಇವಾಗ ನಾನು ಮೆಡಿಕಲ್ ಹೋಗ್ಬಿಟ್ಟು ಬರ್ತೀನಿ. ಸರಿ, 2 ಬ್ಲಾಗ್ ಇವಾಗ ಪೋಸ್ಟ್ ಮಾಡ್ಬೋದು. ಹಾಯ್ ಸಣ್ಣ, ಹಾಯ್. ಹೊಸದು ಆ್ಯಪ್ ಇಟ್ಟಿದ್ದಾರೆ ನೋಡಿ ಗೈಸ್. ನನ್ನ ತಮ್ಮ ಇವಾಗ ರೆಡಿ ಆಗ್ತಾ ಇದ್ದಾನೆ ಶೂಟಿಂಗ್ಗೆ. ಶೂಟಿಂಗ್ ಸೆಟ್ ಎಲ್ಲ ರೆಡಿ ಇದೆ. ಸಣ್ಣನು ಅಸಿಸ್ಟೆಂಟ್ ಡೈರೆಕ್ಟರ್ ಅವರು ಎಲ್ಲ ನೋಡ್ಕೋತಾ ಇರ್ತಾರೆ. ಹೌದು. ಅದೇ ಇದು ನಿಮ್ಮನ್ನೆಲ್ಲ ತೋರಿಸಿ ಎಂಡ್ ಮಾಡ್ತೀನಿ ಅಂತ ಅಂದಿದ್ದೆ. ಹೌದಾ? ಓಕೆ ಇನ್ನು ಅಲ್ಲಿಂದ ಬಂದಿದ್ದು ಸರ್ಪ್ರೈಸ್ ಅಪ್ಪ. ನಮ್ಮಪ್ಪ ಸಣ್ಣಗೆ ಹೇಳಿಲ್ಲ, ಸರ್ಪ್ರೈಸ್ ಆಗಿ ಅಲ್ಲಿ ಮನೆ ಹತ್ರ ಹೋಗಿ ಸಾಕ್ಬಿಟ್ಟಿದ್ದು. ಓಕೆ ಗೈಸ್, ನಾನು ಏನಾದರೂ ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋ ಕಂಟಿನ್ಯೂ ಮಾಡಂಗಿದ್ರೆ ಮಾಡ್ತೀನಿ, ಇಲ್ಲಾಂದರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಬಾಯ್, ಲವ್ ಯು ಆಲ್.